ಕಾಂಗ್ರೆಸ್ ಸರ್ಕಾರ ಕೈಗೊಂಡ ಒಂದೇ ಒಂದು ನಿರ್ಧಾರ ಬಿಜೆಪಿ ಹಾಗೂ ಹಿಂದೂ ಮುಖಂಡರನ್ನ ಕೆರಳಿಸಿದೆ. ಆಳಂದದ ದರ್ಗಾ ಪ್ರಕರಣದ 8 ಕೇಸ್ಗಳನ್ನು ವಾಪಸ್ ಪಡೀತಾ ಇದ್ದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಿದ್ದಾರೆ. ಆಳಂದದ ಲಾಡ್ಲೆ ಮೊಶಾಕ್ ದರ್ಗಾ ಕೇಸ್ನ ಕ್ರಿಮಿನಲ್ ಕೇಸ್ ವಾಪಸ್. ಲಾಡ್ಲೆ ಮೊಶಾಕ್ ದರ್ಗಾ ಪ್ರಕರಣ ಸಂಬಂಧ 8 ಕೇಸ್ಗಳು ವಾಪಸ್. ವಿವಾದಕ್ಕೆ ಎಡೆಮಾಡಿಕೊಟ್ಟ ಸಂಪುಟದ ಮತ್ತೊಂದು ನಿರ್ಧಾರ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ವಿವಾದಾತ್ಮಕ ನಿರ್ಧಾರವು ಆ 52 ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಒಂದಾಗಿದೆ. 2022ರ ಮಾರ್ಚ್ನಲ್ಲಿ ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮೊಶಾಕ್ ದರ್ಗಾ ಕ್ರಿಮಿನಲ್ ಕೇಸನ್ನು ಸರ್ಕಾರ ವಾಪಸ್ ಪಡೆದಿದೆ. ಕೇಸ್ ದಾಖಲಾದ ಕೇವಲ 4 ವರ್ಷಗಳಲ್ಲಿ ಆದ ಈ ನಿರ್ಧಾರ ಸಹಜವಾಗೇ ಪ್ರತಿಪಕ್ಷಗಳಿಗೆ ಆಹಾರವಾಗಿದೆ. ಮುಸ್ಲಿಮರ ಮೇಲಿನ ಕೇಸ್ ವಾಪಸ್ ಯಾಕೆ ಎಂಬ ಪ್ರಶ್ನೆಗೆ ಕಾನೂನಿನಂತೆಯೇ ಕ್ರಮ ಆಗಿದೆ ಅಂತಿದೆ ಸರ್ಕಾರ. ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ ಅಂದ್ರೆ ಶಾಂತಿ ಸ್ಥಾಪನೆಯೇ ಸರ್ಕಾರದ ಉದ್ದೇಶ ಅಂತಿದೆ. ಕೇಸ್ ವಾಪಸ್ ಪಡೆಯುವುದರ ಹಿಂದೆ ಓಲೈಕೆ ತುಷ್ಟೀಕರಣ ಇದೆ ಎಂಬ ಆರೋಪಕ್ಕೆ ಸಮಿತಿಯ ಶಿಫಾರಸನ್ನ ಜಾರಿ ಮಾಡಲಾಗಿದೆ ಅಂತಿದೆ ಸರ್ಕಾರ. ಕಾನೂನು ಸುವ್ಯವಸ್ಥೆ ಹಾಳಾಗುವುದಿಲ್ವಾ ಅಂದ್ರೆ ಅಧಿಕಾರಕ್ಕೆ ಬಂದ 3 ವರ್ಷಗಳಿಂದ ಜನರು ನೆಮ್ಮದಿಯಾಗಿದ್ದಾರೆ ಅಂತಿದೆ ಸರ್ಕಾರ. ಮುಸ್ಲಿಮರ ಓಟಿಗಾಗಿ ನಿರ್ಧಾರ ಅಂದ್ರೆ ಅದು ಏಕಾಏಕಿ ತೆಗೆದುಕೊಂಡ ನಿರ್ಧಾರವಲ್ಲ ಅನ್ನೋದು ಸರ್ಕಾರದ ಸಮರ್ಥನೆಯಾಗಿದೆ. ಸರ್ಕಾರದ ಮೇಲೆ ಒತ್ತಡ ಹೇರಿದ್ದರಿಂದಲೇ ಕೇಸ್ ವಾಪಸ್ ಅಂತಿದೆ ಬಿಜೆಪಿ. ಅದಕ್ಕೆ ಟಕ್ಕರ್ ಕೊಟ್ಟಿರುವ ಕೈನಾಯಕರು ಬಿಜೆಪಿಯವರಿಗೆ ಮುಸ್ಲಿಂ ಪಾಕ್ ಅನ್ನೋದೇ ಕೆಲಸ ಅಂತ ತಿರುಗೇಟು ಕೊಟ್ಟಿದೆ. ಸರ್ಕಾರದ ಈ ನಿರ್ಧಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತೇವೆ, 2028ಕ್ಕೆ ಅಧಿಕಾರಕ್ಕೆ ಬಂದಾಗ ರದ್ದು ಮಾಡ್ತೇವೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಸಮಾಜದ ಸ್ವಾಸ್ಥ್ಯವೇ ನಮಗೆ ಮುಖ್ಯ ಅಂತಿದೆ ಸರ್ಕಾರ. ಇಂಥ ನಿರ್ಧಾರಗಳಿಂದ ಅರಾಜಕತೆ ಸೃಷ್ಟಿಗೆ ನಾಂದಿ ಎಂಬ ಆರೋಪ ತಳ್ಳಿ ಹಾಕಿರುವ ಸರ್ಕಾರ ಹಿಂದೂ ನಾಯಕರ ಕೇಸ್ ಕೂಡ ವಾಪಸ್ ಆಗಿದೆ ಎಂದಿದೆ. ಎಲ್ಲೋ ಒಂದು ಕಡೆ ಮುಸಲ್ಮಾನ್ ವೋಟ್ ಬ್ಯಾಂಕ್ ದೂರ ಆಗ್ತಾ ಇದೆ ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇದ್ದಾರೆ. SIR ಬಗ್ಗೆಯೂ ಕೂಡ ಸರ್ಕಾರ ಯಾಕೆ ಇವತ್ತು ತಕರಾರು ತೆಗಿತಾ ಇದೆ ಅಂತ ಕೇಳಿದರೆ, ಭಾರತೀಯರು ಕಾಂಗ್ರೆಸ್ಸಿನಿಂದ ದೂರ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸಕ್ಕೆ ಶುರುವಾಗಿದೆ. ಯಾವಾಗಲೂ ಈ ಥರ ಮಾಡಿದಾಗ ಅದೊಂದು ಹೇಳಿಬಿಡ್ತಾರೆ ಅವರು. ಮುಸ್ಲಿಂ ಪಾಕಿಸ್ತಾನ ಅಂದರೆ ಜನ ನೇರವಾಗಿ ಅಟ್ರಾಕ್ಟ್ ಆಗ್ತಾರೆ. ಹೀಗಾಗಿ ಅದು ಸ್ಟ್ಯಾಂಡರ್ಡು ಅಲಿಗೇಷನ್. ಇಷ್ಟೆಲ್ಲ ರಾಜಕೀಯ ರಂಪಾಟಕ್ಕೆ ಕಾರಣವಾಗಿರೋದು 2022ರ ಲಾಡ್ಲೆ ಲಡಾಯಿ. ಕಲಬುರಗಿ ಜಿಲ್ಲೆ ಆಳಂದದ ಲಾಡ್ಲೆ ಮೊಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗವಿದೆ. ಆ ಶಿವಲಿಂಗಕ್ಕೆ ಅಪಮಾನ ಮಾಡಿದ್ದಾರೆ ಎಂಬ ಆರೋಪದಡಿ ಹೋರಾಟ ಶುರುವಾಗಿತ್ತು. ಶಿವಲಿಂಗ ಶುದ್ಧೀಕರಣ ಮಾಡಿ ಪೂಜೆ ಮಾಡಲು 2022ರ ಮಾರ್ಚ್ 1ರಂದು ಹಿಂದೂಪರ ಸಂಘಟನೆಗಳು ಮುಂದಾಗಿದ್ದವು. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಹೇರಿದ್ದರೂ ಕೂಡ ಪ್ರಮೋದ್ ಮುತಾಲಿಕ್, ಚೈತ್ರಾ ಕುಂದಾಪುರ, ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಪೂಜೆಗೆ ತೆರಳುತ್ತಿದ್ದಾಗ ಮುಸ್ಲಿಂ ಯುವಕರಿಂದ ಕಲ್ಲು ತೂರಾಟವಾಗಿತ್ತು. ಸರ್ಕಾರಿ ವಾಹನಗಳ ಮೇಲೂ ಕಿಡಿಗೇಡಿಗಳು ಕಲ್ಲು ತೂರಿದ್ದರು. ಈ ವೇಳೆ ಬಿಜೆಪಿ ನಾಯಕರಾದ ಸುಭಾಷ್ ಗುತ್ತೇದಾರ್, ಭಗವಂತ್ ಖೂಬಾ ಮೇಲೂ ಕಲ್ಲು ತೂರಲಾಗಿತ್ತು. ದೊಂಬಿ ಮಾಡಿದ್ದ ಮುಸ್ಲಿಂ ಯುವಕರ ಮೇಲೂ ಕ್ರಿಮಿನಲ್ ಕೇಸ್ ಹಾಕಿ ಆಳಂದ ಠಾಣೆಯಲ್ಲಿ ಪ್ರತ್ಯೇಕ 8 ಕೇಸ್ ದಾಖಲು ಮಾಡಲಾಗಿತ್ತು. ಕೇಸ್ ದಾಖಲಾದ 4 ವರ್ಷಕ್ಕೆ ಕೇಸ್ ವಾಪಸ್ ಪಡೆಯುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಸಂವಿಧಾನದ ಪಾಠ ಹೇಳುವಂತಹ ಪ್ರಿಯಾಂಕಾ ಖರ್ಗೆ ಉಸ್ತುವಾರಿ ಮಂತ್ರಿಯಾಗಿರುವಂತಹ ತವರಿನಲ್ಲಿ ಇಂತಹ ಗಲಭೆಕೋರರನ್ನ ಮುಕ್ತವಾಗಿ ಇವರು ಬಿಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಗಲಭೆಕೋರರ ಪರ ನಿಂತ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಗೂಂಡಾ ಮುಸ್ಲಿಮರ ಕೇಸನ್ನ ವಾಪಸ್ ತಗೊಳ್ಳುವಂತಹದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ಪೊಲೀಸ್ ಇಲಾಖೆ ಯಾತಕ್ಕಿರೋದು? ಪೊಲೀಸರ ನೈತಿಕತೆಯನ್ನೇ ನೀವು ಹಾಳು ಮಾಡ್ತಾ ಇದ್ರಿ, ಅವರ ಆ ಧೈರ್ಯವನ್ನೇ ಹಾಳು ಮಾಡ್ತಾ ಇದ್ರಿ. ರಾಜ್ಯ ಸರ್ಕಾರದ ನಿರ್ಧಾರ ಇದೀಗ ಹಿಂದೂಪರ ಸಂಘಟನೆಗಳು ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಕಲಬುರಗಿ ಭಾಗದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದೆ. ಆದರೆ ಸರ್ಕಾರ ಮಾತ್ರ ತನ್ನ ನಿರ್ಧಾರವನ್ನ ಬಲವಾಗಿ ಸಮರ್ಥಿಸಿಕೊಳ್ಳುತ್ತಿದ್ದು ರಾಜಕೀಯ ಜಿದ್ದಾಜಿದ್ದಿ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.